ಮತ್ತೆ ಹುಡುಗ ಫೋನ್ ಮಾಡಿದ್ನಾ? ನಿಂಗೆ ಗೊತ್ತಿಲ್ಲ ಅಲ್ಲ, ನಾನು ಹೇಳೋದೇ ಮರ್ತಾಯ್ತು ಕಣೆ. ಇವಾಗ ಬರ್ತಾ ಇದ್ದಾರೆ. ಏನು, ಈಗ ಬರ್ತಾ ಇದ್ದಾರಾ? ಯಾಕೆ? ಸುಮ್ಮನೆ ನನ್ನ ನೋಡ್ಕೊಂಡು ಹೋಗೋಕ್ಕೆ. ಸಾಕು ಸಾಕು, ಇದೆಲ್ಲ ಓವರ್ ಆಯಿತು ನಿನಗೆ. ಯಾಕೆ ಸುಮ್ಮ ಹಾಗೆ ಹೇಳ್ತೀಯಾ? ಅವ್ರು ಬಂದು ನನ್ನ ನೋಡ್ಕೊಂಡು ಹೋಗೋದು ಓವರಾ ನಿನಗೆ? ಹಾಗಲ್ಲ, ಕಾರಣನೇ ಇಲ್ಲದೆ ಸುಮ್ಮನೆ ಹೇಗೆ ಬರಬೇಕು ನೀನು ನೋಡ್ಕೊಂಡು ಹೋಗೋಕ್ಕೆ? ಲೂಸ್ ಥರ ಮಾತಾಡ್ಬೇಡ ಕಣೆ. ನನ್ನ ನೋಡ್ಕೊಂಡು ಹೋಗೋದಕ್ಕೂ ಕಾರಣ ಬೇಕಾ ಅವ್ರಿಗೆ? ಹೌದು, ಮತ್ತೆ ಆ ಹುಡುಗ ನಿನ್ನನ್ನು ಇಷ್ಟಪಟ್ಟಿಲ್ವಲ್ಲ, ನೀನು ತಾನೇ ಇಷ್ಟಪಟ್ಟಿರೋದು. ಸುಮ್ಮನೆ ಇರೇ ಸುಮ್ಮ, ನೀನೇಗೆ ಹಾಗೆ ಹೇಳ್ತೀಯಾ? ಕೊನೆಗೂ ನೀನು ಬಿಟ್ಕೊಡ್ದೇ ಇರೋ ಬುದ್ಧಿ ಮಾತ್ರ ಬಿಡಬೇಡ. ಹಾಗಲ್ಲ ಕಣೆ, ಅವ್ರಿಗೆ ನಾನು ನೋಡಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಬರ್ತಿದ್ದಾರೆ. ನೀನೀಗ ಹೇಳ್ತಿದ್ದೆ ಅಂದರೆ ನಾನಂತೂ ನಂಬಲ್ಲ ಬಿಡು. ನೀನೇ ಎಲ್ಲ ಫೋನ್ ಮಾಡಿಬಿಟ್ಟು ಅಯ್ಯೋ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಪ್ಲೀಸ್ ಬರ್ತೀರಾ ಅಂತ ಏನಾದರೂ ಒಂದು ಡೈಲಾಗ್ ಹೊಡೆದಿರ್ತೀಯ, ಅದಕ್ಕೆ ಬರ್ತಾ ಇದ್ದಾನೆ. ಏನೇ ಸುಮ್ಮ ನೀನು, ನಿಜ ತಾನೇ? ಇಲ್ಲ ಕಣೆ, ನಿಜವಾಗ್ಲೂ ಬರ್ತಿದ್ದಾರೆ. ಗೊತ್ತು, ಅದೇ ಯಾಕೆ, ನೀನೇ ಕರೆದಿದ್ಯಾ ತಾನೇ? ಯಾವಾಗಲೂ ನೀನು ನೆಗೆಟಿವ್ ಆಗಿ ಮಾತಾಡ್ತೀಯ ಕಣೆ, ಹಾಗೇನಿಲ್ಲ. ಅವ್ರಿಗೂ ನಾನು ನೋಡಬೇಕು ಅಂತ ಅನಿಸಿದೆ, ಅದಕ್ಕೆ ಬರ್ತಿದ್ದಾರೆ. ಹೋಗ್ಲಿ ಬಿಡು, ನೀನೆಲ್ಲಿ ಬಿಟ್ಕೊಡ್ತೀಯಾ? ಹೌದಾ, ನನಗೆ ಯಾಕೋ ಇದನ್ನು ನಂಬಕ್ಕಾಗ್ತಾ ಇಲ್ಲಪ್ಪ. ಏಯ್ ಸುಮಾ, ಅವರು ನನ್ನ ಹುಡುಗ ಕಣೆ, ನನ್ನ ನೋಡಕ್ಕೆ ಬರ್ದೆ ಇನ್ನೇನಕ್ಕೆ ಬರಬೇಕು ಹೇಳು? ಏನಾದರೂ ಕೆಲಸ ಕಾರ್ಯ ಇದ್ದರೆ ಮಾತ್ರನೇ ಬರಬೇಕಾ? ನಿಜ ಕಲ್ಯಾಣಿ, ನನಗೆ ಈಗಲೂ ಹಾಗೆ ಅನ್ನಿಸ್ತಾ ಇರೋದು. ಏನೋ ಕೆಲಸ ಇರುತ್ತೆ, ಅದಕ್ಕೆ ಬರ್ತಿದ್ದಾನೆ. ಅಂದರೆ ನಿನ್ನ ಮಾತಿನ ಅರ್ಥ ನನ್ನ ನೋಡಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದೀಯಾ? ಹಾಗೇನಿಲ್ಲ, ಬಂದಿರೋ ಕೆಲಸನ ಮುಗಿಸ್ಕೊಂಡು ನಿನ್ನನ್ನು ನೋಡ್ಕೊಂಡು ಹೋಗ್ಬೋದು ಅಂತ ಬರ್ಬೋದಲ್ವಾ? ಅದೇಗೆ ಸುಮ್ಮ ಇಷ್ಟು ಕರೆಕ್ಟಾಗಿ ಹೇಳ್ತೀಯ ನೀನು? ಅದು ಹಾಗೆ, ನನಗೆಲ್ಲನೂ ಗೊತ್ತಾಗುತ್ತೆ ಬಿಡು. ಅಂದರೆ ಕಲ್ಯಾಣಿ, ಈ ಹುಡುಗ ಬರ್ತಾ ಇರೋದು ಕೆಲ್ಸದ ಮೇಲ? ಕಣೆ, ಮತ್ತೆ ನನ್ನನ್ನೇ ನೋಡೋಕೆ ಬರ್ತಿದ್ದಾನೆ ಅಂತ ಹೇಳಿದೆ. ಏನೇ ಆದರೂ ಕೆಲಸ ಮುಗಿಸ್ಕೊಂಡಾದ್ರೂ ನನ್ನ ನೋಡೋಕೆ ಬರ್ತಾರಲ್ವಾ? ಅದನ್ನೆಲ್ಲ ಯಾರು ಪ್ರೀತಿ ಅಂತ ಹೇಳಲ್ಲ ಬಿಡು ಕಲ್ಯಾಣಿ. ನಿನ್ನನ್ನೇ ನೋಡಬೇಕು ಅಂತ ಬಂದರೆ ನೋಡಪ್ಪ, ಅದು ಪ್ರೀತಿ. ಹೋಗೆ ಸುಮ್ಮ, ನೀನು ನನ್ನ ಮನ್ಸಿಗೆ ಬೇಜಾರು ಮಾಡ್ತೀಯಾ? ಅಯ್ಯೋ ಕಲ್ಯಾಣಿ, ಇರೋ ವಾಸ್ತವನ ಹೇಳಿದ್ರೆ ನಿನಗೆ ಬೇಜಾರು ಕಣೆ. ನಾನೇನು ಮಾಡೋಕ್ಕಾಗುತ್ತೆ ಹೇಳು? ಏನಾದರೂ ಆಗಿರಲಿ, ಅವ್ರು ನನ್ನೇ ನೋಡೋಕೆ ಬರ್ತಾವ್ರೆ ಅಂತ ನೀನು ಹೇಳಿದ್ರಲ್ಲಿ ಏನಾಗ್ಬಿಡುತ್ತೆ? ಸುಳ್ಳು ಹೇಳಿ ನಿನ್ನನ್ನು ಖುಷಿ ಪಡಿಸೋ ಅಗತ್ಯ ನನಗಿಲ್ಲ ಕಲ್ಯಾಣಿ. ಓ, ಅಂದರೆ ಇವಾಗ ಕನ್ಫರ್ಮ್ ಆಗಿ ಹೇಳ್ತಾ ಇದ್ಯಾ, ಅವ್ರು ನನ್ನ ನೋಡೋಕೆ ಬರ್ತಿಲ್ಲ, ಅವ್ರು ಕೆಲಸದ ಮೇಲೆ ಅಷ್ಟೇ ಬರ್ತಿದ್ದಾರೆ ಅಂತ ಅಲ್ವಾ? ಇದ್ರೂ ಇರ್ಬೋದು. ಅಮ್ಮ ತಾಯಿ, ಸುಮ್ಮನೆ ತಿನ್ನು ನೀನು. ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಸರಿ, ನಿಜ ಹೇಳು, ಏನು ಕೆಲಸದ ಮೇಲೆ ಬರ್ತಿದ್ದಾನೆ? ಹೋಗಿ, ಇಷ್ಟೊತ್ತು ನನಗೆ ಬೇಜಾರು ಮಾಡಿಬಿಟ್ಟು ಇವಾಗ ಕೇಳಿದ್ರೆ ನಾನೇ ಯಾಕೆ ಕೇಳಬೇಕು? ನಾನು ಹೇಳೋದಿಲ್ಲ. ಹೌದಾ, ಸರಿ ಬಿಡು, ಹುಡುಗ ಬಂದಮೇಲೆ ಕೇಳಿಬಿಟ್ಟು ತಿಳ್ಕೊತೀನಿ. ಬೆಳಿಗ್ಗೆ ಹೋದವರು ಲಗ್ನ ಪತ್ರಿಕೆ ಪ್ರಿಂಟಿಂಗ್ ಆಗವೆ ತಗೊಬರ್ತೀವಿ ಅಂತನ, ಇನ್ನೂ ಬರಲಿಲ್ಲ. ಹೆಂಗೆ ಇವತ್ತು ಬತ್ತಾವೇಳೆ ಕಾರ್ಡು ಅಚ್ಚುಕಟ್ಟಾಗಿ ಮನೆಯೆಲ್ಲ ಒರೆಸಿ ಗುಡಿಸಿ ನಾಳಿಕೆ ನೀರು ಇಕ್ಕೊಂಡು ಕಾರ್ಡ್ಗಳಿಗೆಲ್ಲ ಅಷ್ಟೊಂದು ಇಕ್ಬಿಟ್ಟು ಎಲ್ಲ ಅಕ್ಷತೆ ಎಲ್ಲ ರೆಡಿ ಮಾಡ್ಕೊಂಬಿಡು. ನೋಡೋಣ, ಆದರೆ ನಾಳಿಕೆನೇ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯ್ತಿಲ್ಲ, ನಾಡ್ದು ಓದ್ ಬಂದ್ರೆ ಆಯಿತು. ಹ್ಞೂ, ಆ ಸುಶೀಲಿಗೆ ಸವಿತಂಗೆಲ್ಲ ಹೇಳಿರೆ ಬತ್ತಾರೆ. ರತ್ನ, ಬಾರೇ ಅಮ್ಮ. ಸುಶೀಲಾ ಬಂದ್ರೆ ಚಂದ್ರಣಿಯ? ಇನ್ನೇ ಇಲ್ವೇ ಸುಶೀಲಾ? ಹೋಗ್ಯಾವ್ರಿ, ಇನ್ನೇನು ಬರ್ಬೋದು ಇವಾಗ, ಈಗ್ಲಾಗ್ಲ. ನಾನು ನೋಡ್ಬೇಕಣೆ ಆ ಕಾಡೆ ಅಂತ ಓಡ್ಸವ್ರ ಏನು ಕತೆನ ನೋಡೋದಿನ್ನೇನಿಲ್ಲ. ಪತ್ರಿಕೆ ಬತ್ತಲ್ಲ ಇವತ್ತು ಅಪ್ಪತ್ತು ಬಿಟ್ಟು ಬೆಳಗ್ಗಿಗೆ ಬರ್ರಿ, ಊಟ ಗಿಟ ಮಾಡ್ಕೊಂಡು 10 ಗಂಟೆ ಹಂಗೆ. ಅಷ್ಟೊತ್ತಿಗೆ ಎಲ್ಲ ಒರೆಸಿ ಗುಡಿಸಿ ನೀರು ಇಕ್ಕೊಂಡು ದೀಪ ಹಚ್ಚಿರ್ತಾಳೆ ದೇವ್ರಿಗೆ. ಎಲ್ಲ ಕೂಕೊಂಡು ಎಲ್ಲ ದೇವ್ರಿಗೆಲ್ಲ ಬೊಟ್ಟಿಕ್ಕಿವ್ರಂತೆ. ಆಯ್ತು ಹೇಳಿ ಗೌರಜ್ಜಿ, ಮಾಡ್ಕೊಡ್ತೀವಿ. ಮಾಡ್ಕೊಡೋದೇನು ಕಣೆ, ಮಾಡಲೇಬೇಕು. ಏನೊಂದು 500 ಅವೇನ ಪತ್ರಿಕೆ? ಎಲ್ಲ ಇವಳು ಹಬ್ಬ ಕೈಲಿ ಆಗ್ಬೇಕಲ್ಲ. ಯಾಕೆ ಅವಳು ಸುಮ್ಮ ಇಲ್ವೇ, ಚಂದ್ರಾಣಿ ಇಲ್ವೇ, ರತ್ನಮ್ ಇಲ್ವೇ, ಕಲ್ಯಾಣಿ ಇಲ್ವೇ, ಎಲ್ಲರೂ ಸೇರ್ಕೊಂಡು ಮಾಡಲ್ವಿ? ಆದ್ರೂ ರಪ್ಪನ ಆಗಲ್ವಿ? ನೀವು ಬಂದು ಕೈ ಜೋಡಿಸಿರೇನೆ. ಅಲ್ಲ, ಇನ್ನು ಮೊನ್ನೆ ಕೊಟ್ಟು ಬಂದಿದ್ದು ಈಟ್ ಬಿರಿನ್ ಬಂದ್ವಂತೆ ಕಾರ್ಡು. ಹ್ಞೂ ಕಣೆ ಸುಶೀಲಾ, ಇವಾಗೇನೋ ಮೊಬೈಲ್ ಇರೋದಕ್ಕೆ ಏನೇನೋ ಇದ್ರು ವಿಷಯ ರಪ್ಪನ ಮುಟ್ಟಿಸ್ಬಿಡ್ತಾರೆ. ನಾವು ಎಲ್ಲ ಪತ್ರಿಕೆ ಬಂದವು ಹೋಗ್ತಾ ಇದ್ದೀವಿ ತಗೊಬರೋಕ್ಕೆ. ಚಂದ್ರು ನಂಗೆ ಕಳಿಸ್ಬಿಡಮ್ಮ ಅಂತೇಳಿ ಬೆಳಗ್ಗೆನೆ ಫೋನ್ ಮಾಡಿದ್ಲು ನಮ್ದು ಅತ್ತಗಯ್ಯ. ಓ, ಹಂಗಾದ್ರೆ ಮತ್ತೆ ಹುಡುಗನು ಬರ್ಬೋದು ಹಂಗಾರೆ? ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಂದರೂ ಬರ್ಬೋದು. ಪತ್ರಿಕೆ ಕೊಟ್ಟೋಗ್ಬೇಕಲ್ಲ, ಇನ್ನೇ ನಮ್ಮ ಅಪ್ಪನ ಕೈಲಿ ಒತ್ಕೊಬರಕ್ಕೆ ಆಗ್ತತ್ತ? ಏನಾನ ಸೂರ್ಯ ಗಾಡಿ ತಗೊಂಡು ಹೋಗಿದ್ರೆ ಕರ್ಕೊಬಂದು ಬಿಟ್ಟು ಹೋಗ್ತಾನೆ. ಹೋಗ್ಲೇಳತ್ತ. ಹಂಗಾರೆ ಮದುವೆಗೆ ನೀವು ಬಟ್ಟೆ ಗಿಟ್ಟೆಗಳಲ್ಲಿ ಏನು ತೆಗಿಯಲ್ವೇನು? ಎಲ್ಲ ಹೊಂದಿಸ್ಕೊಂಡು ಯಾವಾಗಲೇ? ಇನ್ನೇನಿಲ್ಲ ಕಣೆ, ಮದುವೆ ಇನ್ನೇನು ಅಲ್ಲೇ ಮಾಡ್ತಾರಲ್ಲ, ನೋಡಬೇಕು. ನಾವಿನ್ನೇನು ತಿರ್ಗಂಚಿ ಏನು ಮಾಡೋಕ್ಕೆ ಹೋಗಲ್ಲ. ಇನ್ನೇನು ಎಲ್ಲ ಮದುವೆಗೆ ಅಲ್ಲಿಗೆ ಹೋಗ್ತೀವಿ. ಅಕ್ಕಿ ಪಕ್ಕಿ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಒಂದು 50 kg ಅಕ್ಕಿ ಅವೆ. ಯಾವಾಗನ ಒಂದು ದಿವಸ ಬರ್ರಿ, ಹಂಗೆ ಈ ಪತ್ರಿಕೆಗಳೆಲ್ಲ ಕೊಡೋಕೆ ಹೋದ್ಮೇಕೆ ಒಂದು ದಿವಸ ಮಾಡಾಕಮ್ಮನ. ಅಷ್ಟೊಂದು ಏನಕ್ಕೆ ತಕ, ಇಲ್ಲೇನು ಏನು ಇಲ್ಲ ಫಂಕ್ಷನ್ ಅಂತ ಅಂದಮೇಲೆ ಇನ್ನೇನಕ್ಕೆ? ಮದುವೆ ಆದ್ಮೇಕಾದ್ರೂ ಎಲ್ಲ ಅವ್ರ ಕಡೆಯವ್ರ ಒಂದು 10 ಜನ ನನಗೆ ಕರೆದು ಊಟಕ್ಕೆ ಹಾಕೋದು ಬೇಡವಾ? ಅದೇ ಹಂಗೆ ಮಾಡ್ಬೇಕಾಗತ್ತೆ ಅಷ್ಟೇ. ಇನ್ನೇನು ನಮ್ಮ ಮನೆಯ ಅದೇ ಅಂತ ತಿರ್ಗಂಜಿ ಎಲ್ಲ ಏನು ಬೇಡ ಕಣಮ್ಮ ಅಂತ ಹೇಳವ್ರೆ. ಸುಮ್ಮನೆ ಏನಕ್ಕೆ? ಅದೇ ಹೆಂಗೆ ಹೇಳ್ಬಿಡ್ತಿರತ್ನ? ಸುಮ್ಮನೆ ಹೆಣ್ಣು ಗಂಡನ್ನ ಕುಂಡ್ರಸೋದು ಬೇಡವೆ ಮಂತೆಗೆ? ಅದೇ ಹಂಗೆ ಬಿಟ್ಬಿಡ್ತೀನಿ ನೀನು? ಊರಾಗ ಎಷ್ಟು ಜನ ಬಂದರೂ ಆಯಿತು, ಬರ್ದಿದ್ರು ಆಯಿತು, ಇಲ್ಲೇರೇನೇ ಆಗಲಿ. ಈಗ ಮದುವೆ ಅವ್ರು ಮಾಡ್ಕೊಳ್ಳೋದ್ರಿಂದ ಎಷ್ಟು ಜನ ಹುಡುಗನ ನೋಡೇ ಇಲ್ಲ. ನೀನು ಹೆಣ್ಣು ಗಂಡು ಕುಂಡ್ರಸೋದು ಬೇಡವ ಮಂತೆಗೆ? ಹಂಗೆ ಮದುವೆ ಮಾಡಿಬಿಟ್ಟು ಕಳಿಸ್ಕೊಟ್ಬಿಟ್ರೆ ಹೆಂಗೆ ಹೇಳ್ತೀಯ ನೋಡು. ಹಂಗೇನಿಲ್ಲ ತಗೊಳ್ಳಿ, ಎಂಗೇಜ್ಮೆಂಟ್ನಾಗೆ ನೋಡ್ಲಿಲ್ವೇ ಎಲ್ಲ ಮಸ್ತಾಗಿ ನೋಡೋರು ತಕ ಬಂದು ಹೆಣ್ಣು ಗಂಟೆ ಕುಂಡ್ರಿಸ್ತಿರ್ಲಿಲ್ವಾ? ಆದ್ರೆ ಆಗಲಿ, ಎಂಗೇಜ್ಮೆಂಟೇ ಬೇರೆ, ಮದುವೆನೇ ಬೇರೆ. ಏನಾದರೂ ಆಗಲಿ ಕಣೆ,
ಅವ್ರು ಹೋಗಿ ವಾರಕ್ಕೆ ಬರಲಿ, ಅಲ್ಲೇ ಇತ್ಕೊಂಡು ಬಂದಾಗಾದ್ರೆ ಅವ್ರು ಯಾವತ್ತು ಬರ್ತಾರೋ ಅವತ್ತಿನ ದಿವಸ ಹೊಂದಿಸ್ಕೊಂಡು ಹೇಳು, ನಿನ್ನ ಕೈಲಿ ಆಗದಿದ್ರೆ ಎಲ್ಲ ಹೊಂದಿಸ್ಕೊಡ್ತೀವಿ. ಇನ್ಯಾ ಸಂಪತ್ತು ಹೆಣ್ಣು ಗಂಡ ಕುಂಡ್ರತೆ ದೋಡ್ಸೋದು. ಅವತ್ತೇ ಬೇಕಾದ್ರೆ ಬರಲಿ, ಒಂದು 4-5 ಜನ ಅದಿರೋ 10 ಜನನೇ ಬರಲಿ. ಅವತ್ತೇನೋ ಒಂಚೂರು ಸಿಹಿ ಅಡುಗೆ ಮಾಡಿಬಿಟ್ಟು ಊಟಕ್ಕೆ ಇಕ್ಕಿರ ಆಯಿತು. ಅದೇ ಹೆಣ್ಣು ಗಂಡ ಕುಂಡ್ರಿಸ್ದಂಗೆ ಹಂಗೆ ಕಳಿಸ್ಕೊಟ್ಬಿಡ್ತೀವಿ ಹೆಣ್ಣಮ್ಮನ್ನ. ನಾನು ಅದನ್ನೇ ಹೇಳಿದ್ದೀನಿ ಕಣೆ, ಏನು ಮಾಡ್ತಾಳ ನೋಡಬೇಕು. ಅದೇ ಆ ಹುಡುಗ ಏನು ಬೇಡ ಅಂತಾನೆ ಏನೋ ಅಂತ ಅಷ್ಟೇ. ಅದು ಯಾಕೆ ಬೇಡ ಅಂದ್ಬಿಡ್ತಾನೆ? ನಮ್ಮ ಕಡೆ ಶಾಸ್ತ್ರ ಏನೈತೆ ಅದನ್ನ ಮಾಡ್ಕೊಡೋಣ ಅಷ್ಟೇ. ಅವೆಲ್ಲ ಹೆಂಗೆ ಬಿಡೋಕ್ಕಾಗ್ತದೆ? ಊರಾಗೆಲ್ಲ ಜನ ನಗಲ್ವೇ? ನೀ ಹಂಗ ನೋಡೋಂತ ಕಡೆ ಅಂತ ನೋಡೋದು ಇಲ್ಲ, ಏನೂ ಇಲ್ಲ, ನೀನು ಸುಮ್ಕಿರು. ಓ ಚಂದ್ರು, ಹೊಡ್ತೀಯನಪ್ಪ ಇನ್ನ? ಹ್ಞೂ ಮಾಮ, ಹೋಗಿ ಬರ್ತೀನಿ. ಈಗ ಫೋನ್ ಮಾಡಿದ್ದೀವಿ, ವೆಂಕಟೇಶ್ ಬರ್ತಾನೆ. ಈಗ ನೀನು ಸೂರ್ಯನ ಜೊತೆ ಗಾಡಿಗೆ ಹೋಗ್ಬಿಡು. ಬ್ಯಾಡ ಹೇಳ ಮಾಮ, ಇನ್ನು ಎಷ್ಟು ದೂರ ಐತೆ? ಬಸ್ನಾಗ ಓದ್ತೀನಿ ನಾನು. ಬೇಡ ಬೇಡ, ಏನು ಲಗ್ನ ಪತ್ರಿಕೆ ತಗೊಂಡು ಬಸ್ನಾಗ ಓದ್ಕೊಂಡು ಹೋಗೋಕ್ಕಾಗಲ್ಲ, ಏನಿಲ್ಲ. ಸೂರ್ಯ ಗಾಡಿಗೆ ಬಿಟ್ಬತ್ತಾನ ಹೋಗು, ಅವ್ನಿಗೇನು ಇವಾಗ ಅರ್ಜೆಂಟ್ ಕೆಲಸ ಇಲ್ಲ. ಇರ್ಲಿ ಬಿಡ್ಮಮ್ಮ, ಸುಮ್ಮನೆ ನನ್ನಿಂದ ಯಾಕೆ ತೊಂದರೆ? ಅಳಿಯಂದ್ರಿಗೆ ನನ್ನ ಕೆಲಸ ಇರ್ತತಿ. ಪರವಾಗಿಲ್ಲ ಮಾವ, ಬನ್ನಿ ಬಿಟ್ಬರ್ತೀನಿ. ಏನಿಲ್ಲ ಹೇಳಿ ಅಂದರೆ, ನಾವು ಬಸ್ನಾಗ ಆರಾಮಾಗಿ ಹೋಗ್ತೀನಿ, ಹೊರಡ್ರಿ ನೀವು. ಅದ್ಯಾಕಪ್ಪ ಚಂದ್ರ ಹಂಗಂತಿ? ನಡಿ ಹೇಳಿ ನೀನು, ನಾವು ಹೆಂಗ ಜೊತೆಗೆ ಹೋಗ್ತೀವಿ. ಇವ್ನು ಬರ್ತಾನೆ ವೆಂಕಟೇಶ್, ಇವಾಗ ಗಾಡಿ ತಗೊಂಡು ಹೋಗ್ತೀವಿ ಜೊತೆಗೆ. ನೀನು ಹೋಗು, ಸೂರ್ಯ ಬಿಟ್ಬಿಟ್ಟು ಬರ್ತಾನೆ. ಬನ್ನಿ ಮಾವ, ಪರವಾಗಿಲ್ಲ. ಸರಿ, ಇನ್ನೇನು ಮಾಮ? ಇನ್ನೇನಿಲ್ಲ, ಕಾರ್ಡ್ಗಳು ಕೊಡೋಕ್ಕೆಲ್ಲ ಶುರು ಹಚ್ಕೊಂಬಿಡು. ಮನೆ ದೇವ್ರಿಗೆ ಯಾವಾಗ ಹೋಗ್ತೀರಿ? ನಾಳೆಗೆ ಹೋಗ್ತೀರಾ? ಗೊತ್ತಿಲ್ಲ ಮಾಮ, ಅವ್ರು ಯಾವಾಗ ಹೊಡ್ತಾರೆ ನಮ್ಮ ಮನೆಗೆ ಹೆಂಗಸ್ರುಗಳು. ಒಟ್ನಾಗೆ ಹೋಗಿ ಬಂದ್ಬೇಕೇನೆ ಕಾರ್ಡ್ಗಳು ಕೊಡೋಕೆ ಹೋಗ್ತೀನಿ. ಒಬ್ಬನೇ ಏನು ಕೊಡೋಕೆ ಹೋಗ್ಬೇಡ ಕಣಪ್ಪ, ಯಾರು ನನ್ನ ಜೊತೆ ಕರ್ಕೊಂಡು ಹೋಗು, ನಿಮ್ಮ ಮನೆಯಿಂದ ತಮ್ಮನ ಯಾರನ್ನ. ಹ್ಞೂ ಹೇಳು ಮಾಮ, ಒಬ್ಬನೇ ಹೋಗಲ್ಲ. ಗಾಡಿ ಐತೆ ಹೇಳು, ನಮ್ಮ ಊರ್ದು ಕರ್ಕೊಂಡು ಹೋಗ್ತೀನಿ. ನಾವು ಊರಿಗೆ ಹೋದ್ಮೇಲೆ ಇನ್ನೇನೆಲ್ಲ ಪತ್ರಿಕೆ ನಿಧಾನಕ್ಕೆ ಕೊಟ್ಕೊಂತೀವಿ ಈಗಲಿಂದ. ಇನ್ನೇನಿದ್ರು ಮನೆ ತಗೊಳ್ಳೋ ಕೆಲಸ, ಮದುವೆ ಕೆಲಸ, ಅದು ಇದೆಲ್ಲ ಇನ್ನು ಸೂರ್ಯಂಗೆ ಒಪ್ಪಿಸ್ಬಿಡ್ತೀನಿ. ಇವ್ರಿಗೆ ಹೇಳ್ಕೊಳೋರಿಗೆಲ್ಲ ಅವನೇ ಹೇಳ್ಕೊಂಬಿಡ್ಲಿ. ಇನ್ನೇನೆಲ್ಲ ಆಗುತ್ತೆ, ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಇನ್ನೇನು ಮಾಡ್ಬೇಕು ಮುಂದಿನ ಕಾರ್ಯ ಅಂತ ಹೇಳ್ತೀನಿ ನಾನು. ಫೋನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಡು. ಆಯ್ತು ಹೇಳಿ ಮಾಮ, ಸದ್ಯಕ್ಕೆ ಪತ್ರಿಕೆ ಕೊಡೋದೊಂದು ಆಗಿಬಿಡ್ಲಿ, ಮುಂದಿನ ಕೆಲಸ ಶುರು ಹಚ್ಕೊಂತೀನಿ. ಇನ್ನೇನು ಮದುವೆಗೆಲ್ಲ ಬಟ್ಟೆ ತೆಗಿಯೋ ಅಂಥದ್ದೇನಿಲ್ಲ, ಎಲ್ಲ ಎಂಗೇಜ್ಮೆಂಟ್ಗೆ ಒಂದೇಕಿತ ಮನೆಗೆ ಬಂದಿದ್ರು ಶೆಟ್ರು, ಎಲ್ಲ ಆರ್ಡ್ರ್ ಕೊಟ್ಬಿಟ್ಟು ತರಿಸ್ಬಿಟ್ಟಿದ್ದೀವಿ. ಕೊಡೋರಿಗೆಲ್ಲ ಇವಾಗ ನಾನು ಪತ್ರಿಕೆ ಕೊಡೋಕೆ ಹೋದಾಗ್ಲೇ ಒಂದೊಂದು ಸೀರೆ ಕೊಟ್ಕೊಬಂದ್ಬಿಡ್ತೀನಿ. ಒಳ್ಳೆ ಕೆಲಸ ಮಾಡಿದೆ ಕಣ್ಮಮ್ಮ. ನಾನು ಇನ್ನೂ ಬಟ್ಗಳು ತೆಗ್ದಿಲ್ಲ, ಏನಿಲ್ಲ. ಈಗ ಹೆಣ್ಣಮ್ಗೂ ತೆಗಿಬೇಕು, ಎಲ್ಲ ಕೊಡೋರ್ಗೂ ತೆಗಿಬೇಕು. ನೀವು ಕೊಡೋದು ಎಷ್ಟು ಕೊಡ್ತೀರಿ ಹೆಣ್ಣಮ್ಮಗೆ ನೋಡ್ಕೊಳ್ರಿ. ನಾವು ಕೊಡಿಸ್ಬೇಕಲ್ಲ ಹೆಣ್ಣಮ್ಮಗೆ. ಹೇಳ್ತೀವಿ ಇಂಥ ದಿನ ಕಳಿಸ್ಕೊಡಪ್ಪ ಅಂತೇಳಿ, ಕಳಿಸ್ಕೊಡಿವಂತೆ. ಆಯ್ತು ಹೇಳಿ ಮಾಮ, ಯಾಕಂದರೆ ಆ ದಾರೆ ಸೀರೆ ಎಲ್ಲ ತೆಗಿಬೇಕಲ್ಲಪ್ಪ, ಏನೇನೋ ಹೆಂಗಸ್ರುಗಳು ಕೆಲಸ ಇರ್ತಾವಲ್ಲ. ಇನ್ನು ಹೋಗಿ ಲಲಿತಂತಾಗ ಮಾತಾಡಿ ಫೋನ್ ಮಾಡಿಸ್ತೀನಿ ನಾನು, ಕಳಿಸ್ಕೊಡವತ್ತು. ಆಯ್ತು ಹೇಳಿ ಮಾಮ. ಇನ್ನೆಲ್ಲಿ ಇನ್ನೊಂದು ವಾರ 15 ದಿವಸನೂ ಇಲ್ಲ. 15 ದಿನ ಎಲ್ಲ ಐತಿ, 12 ದಿವಸನ 13 ದಿನನ ಬತ್ತತಿ. ಇವತ್ತಿಗೆ 15 ದಿನ ಕಬಲೆ ಮದುವೆನೇ ಓಡೋಗಿರ್ತತಿ. ಏನಾಯ್ತು ನಂದಿನಿ? ಏನಿಲ್ಲ, ಏನು ಹೇಳಿ? ಅಲ್ಲ, ಯಾಕೆ ಈಗ ಕೂತಿದ್ಯಾ ಅಂತ ಕೇಳಿದೆ. ಕುತ್ಕೊಂಡು ಇನ್ನೇನು ಮಾಡೋಣ, ನಿಂತ್ಕೊಂಡು ಇರೋಕ್ಕಾಗುತ್ತೆ. ಸರಿ, ಟಿಫನ್ ರೆಡಿ ಇದೆ, ನಾನು ಡ್ಯೂಟಿಗೆ ಹೊರಟಿದ್ದೀನಿ. ಓಕೆ, ನಾ ಮನೆ ಕಡೆ ಹುಷಾರು. ಇನ್ನೇನು ಅದು ಬಿಟ್ಟರೆ ಇನ್ನೇನಿದೆ ಕೆಲಸ ನಿನಗೆ? ಹೋಗು. ಯಾಕೀಗೆಲ್ಲ ಮಾತಾಡ್ತಿದ್ಯಾ ನೀನು? ಏನಾಯ್ತು ನಿನಗೆ? ಏನು ಬೇಕು ಅದನ್ನಾದ್ರೂ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಹೌದು, ನನಗೇನು ಬೇಕು ಏನು ಬೇಡ ಅಂತ ಎಲ್ಲನೂ ನಿನ್ನ ಹತ್ರ ಬಾಯ್ಬಿಟ್ಟೆ ಹೇಳ್ತಾ ಇರ್ತೀನಿ. ಸರಿ, ಏನಾಯ್ತು ಇವಾಗ ನಿನಗೆ? ಯಾವಾಗಾದರೂ ಡ್ಯೂಟಿಯಿಂದ ಸುಸ್ತಾಗಿ ಬಂದಿರ್ತೀನಿ, 5 ನಿಮಿಷ ಮಾತಾಡೋಕ್ಕೆ ಸಿಗಲ್ಲ ನೀನು. ಯಾವಾಗ ನೋಡಿದ್ರು ಟೆನ್ಷನಲ್ಲೇ ಇರ್ತೀಯ. ಏನು ನಿನ್ನ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಈಗ ಅದರಿಂದ ನಿಮ್ಗೇನಾದರೂ ತೊಂದರೆ ಆಗ್ತಾ ಇದೆಯಾ? ಇಲ್ಲ ತಾನೇ? ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೋಡ್ಕೊಂಡು ನೀವಿರಿ. ಹಾಗಂದ್ರೆ ಹೇಗೆ ನಂದಿನಿ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ನೀನು ಇಷ್ಟು ಟೆನ್ಷನಲ್ಲಿ ಇರೋದು ನೋಡಿದ್ರೆ ಏನೋ ಪ್ರಾಬ್ಲಮಲ್ಲಿ ಇದೆಯಾ ಅಂತ ನನಗೆ ಅನಿಸುತ್ತೆ. ಅದೇನು ಅಂತ ಹೇಳು, ಎಷ್ಟೇ ಕಷ್ಟ ಆಗಲಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನೋಡಿ, ಹೇಳ್ಕೊಳ್ಳೋ ಅಂಥ ಪ್ರಾಬ್ಲಮ್ ಏನೂ ಇಲ್ಲ ನನಗೆ. ನಾನು ಇರೋದೇ ಹೀಗೆ, ಅರ್ಥ ಆಯ್ತಾ? ಸುಮ್ಮನೆ ಪದೇ ಪದೇ ಬಂದು ಬೇಕು ಅಂತಲೇ ಏನಾಗಿದೆ ಅಂತ ಕೇಳಕ್ಕೆ ಹೋಗ್ಬೇಡಿ. ನನಗೆ ಇದೆಲ್ಲ ನನಗೆ ಇರಿಟೇಟ್ ಆಗುತ್ತೆ. ಮತ್ತೆ ಯಾವಾಗ ನೀನು ಖುಷಿಯಾಗಿರೋದು ನೋಡೋದು ನಾನು? ಯಾವಾಗ ನೋಡಿದ್ರು ಸಿಡ ಅಂತಿರ್ತೀಯ. ನೀನು ಅರ್ಥ ಮಾಡ್ಕೊಳ್ಳೋದೇ ನನಗೆ ಕಷ್ಟ ಆಗ್ಬಿಟ್ಟಿದೆ ನೋಡು. ಹೌದು, 3 ಹೊತ್ತು ಕೆಲಸದ ಬ್ಯುಸಿಲೇ ಇದ್ರೆ ನಾನು ತುಂಬ ಖುಷಿಯಾಗೇ ಇರ್ತೀನಿ ಅಲ್ವಾ? ಯಾಕೀಗೆಲ್ಲ ಮಾತಾಡ್ತೀನಿ ಅಂತೀನಿ? ನಾನು ಕಷ್ಟಪಟ್ಟು ದುಡಿದ್ರೆ ತಾನೇ ನೀನು ಸುಖವಾಗಿರೋಕ್ಕಾಗೋದು, ನೀನು ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ದುಡಿದ್ರೆ ಎಲ್ಲ ಚೆನ್ನಾಗಿರೋದು. ನಾನು ಹೇಗೆ ಚೆನ್ನಾಗಿರ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು ನಂದಿನಿ, ಈಗ ನೀನು ನನ್ನ ಹೆಂಡತಿ ಆಯ್ತಾ? ನೀನು ಹೇಳ್ದಾಗೆ ನಾನು ಕೇಳಬೇಕು, ನಾನು ಹೇಳ್ದಾಗೆ ನೀನು ಕೇಳಬೇಕು. ನಿನ್ನ ಇಷ್ಟ ಕಷ್ಟಗಳನ್ನ ಏನು ಅಂತ ತಿಳ್ಕೊಂಡು ಅದನ್ನೆಲ್ಲ ಈಡೇರಿಸೋದೇ ತಾನೇ ನನ್ನ ಜವಾಬ್ದಾರಿ. ಈಗ ಯಾಕೆ ಅದನ್ನೆಲ್ಲ ಮಾತಾಡ್ತಾ ಇದ್ದೀರಾ? ನಾನೇನಾದರೂ ಕೇಳಿದ್ನ ನಿಮಗೆ? ಏನಾದರೂ ಖುಷಿಯಾಗಿ ಮಾತಾಡೋಣ ಅಂತ ಬಂದರೆ ಅದಕ್ಕೂ ಬೈತ್ಯ. 3 ಹೊತ್ತು ಕೆಲಸ ಅಂತ ಇರ್ತೀರಾ ಅಂತ. ಏನಾದರೂ ಇದ್ರೆ ಹೇಳು ಅಂತ ಅಂದರೆ ಅದಕ್ಕೂ ಬೈತ್ಯ. ನಾನು ಏನಾದರೂ ಕೇಳಿದ್ನ, ನಾನು ಏನಾದರೂ ಹೇಳಿದ್ನ ಅಂತ. ನಿನ್ನನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾನು? ಸರಿ, ನನಗೆ ಇವಾಗ ನೀರು ಕುಡಿಬೇಕು ಅನ್ನಿಸ್ತಿದೆ. ಒಂದು ಗ್ಲಾಸ್ ನೀರು ತೊಗೊಂಬನ್ನಿ. ಅಷ್ಟೇ ತಾನೇ, ತರ್ತೀನಿ ನೀರು. ಏನಪ್ಪ ಇವನ್ ಕಾಟ? ನನಗೆ ಏನಾದರೂ ಫೋನಲ್ಲಿ ಮಾತಾಡೋಣ ಅನ್ನೋಷ್ಟರಲ್ಲಿ ಬಂದ್ಬಿಡ್ತಾರೆ. ಇವನ್ ನೋಡಿದ್ರೆ ಫೋನೇ ತೆಗಿತಾ ಇಲ್ಲ. ಸೂರ್ಯ, ಯಾವುದು ಫೋನ್ ಬರ್ತೈತೆ ನೋಡಪ್ಪ. ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲ, ಬನ್ನಿ ಮಾವ. ಸೂರ್ಯ, ಹುಷಾರು ಕಣ, ಬಿಟ್ಬಿಟ್ಟು ಸೀದಾ ಮನೆ ಹತ್ರ ಬಂದ್ಬಿಡು, ಕೆಲಸಗಳು ಜಾಸ್ತಿ ಇದಾವೆ. ಹಾಂ ಸರಿಪ್ಪ. ನಿನ್ನೆ ಎಲ್ಲ ಅಷ್ಟೇ ಹೇಳಿದ್ದೀನಿ ಫೋನ್ ತೆಗೆಯೋದಕ್ಕೆ, ಆದರೂ ಎಷ್ಟು ಕೊಬ್ಬು ನೋಡು. ಆದರೂ ನಾನೊಂದು ವಿಷಯದ ಬಗ್ಗೆ ಯೋಚನೆ ಮಾಡಬೇಕಾದ್ದೆ. ಇಷ್ಟಕ್ಕೂ ನಾನು ವಿನೋದ್ ಮೇಲೆ ಯಾಕೆ ಕೂಗಾಡಬೇಕು?
ಹೇಗೂ ಸೂರ್ಯ ಅಂತೂ ನಾನು ಅಂದ್ಕೊಂಡಾಗೆ ನನ್ನ ಜೀವನದಲ್ಲಿ ಇನ್ಯಾವತ್ತೂ ಅವ್ನು ಬರೋಕ್ಕಾಗಲ್ಲ, ಅವ್ನು ನನಗೆ ಸಿಗೋದು ಇಲ್ಲ. ಆದರೂ ನನ್ನ ಪ್ರಯತ್ನನ ನಾನು ಯಾವತ್ತೂ ಬಿಡೋದಿಲ್ಲ. ಈಗ ನನ್ನ ಉದ್ದೇಶ ಒಂದೇ ಆಗಿರಬೇಕು, ಸೂರ್ಯ ಅವನ ಜೀವನದಲ್ಲಿ ಅವನ ಹೆಂಡತಿ ಜೊತೆ ಸುಖವಾಗಿರಬಾರ್ದು, ಅವ್ನು ನೆಮ್ಮದಿಯಾಗಿರಬಾರ್ದು, ಅಷ್ಟೇ ನನ್ನ ಗುರಿ ಆಗಿರಬೇಕು. ನನ್ನನ್ನೇ ರಿಜೆಕ್ಟ್ ಮಾಡಿ ನನಗೆ ಬೈದೋಗ್ತೀಯ ಅಲ್ವಾ ನೀನು ಹೇಗೆ ಸುಖವಾಗಿರ್ತೀಯ ಖುಷಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ ಸೂರ್ಯ. ಈಗ ಸೂರ್ಯನ ಮೇಲಿರೋ ಸಿಟ್ಟನ್ನು ನನ್ನ ಗಂಡನ ಮೇಲೆ ನಾನು ಯಾಕೆ ತೋರಿಸ್ಬೇಕು? ಆದಷ್ಟು ನಾನು ನನ್ನ ಗಂಡನ ಜೊತೆ ಸುಖವಾಗಿ ಸಂತೋಷವಾಗಿ ಇದ್ಕೊಂಡು ಇವನ್ನ ಚೆನ್ನಾಗಿ ಆಟ ಆಡಿಸ್ಬೇಕು. ನನಗೆ ನಿನ್ನೆನೇ ಅರ್ಥ ಆಯಿತು ಸೂರ್ಯ, ನಿನಗೆ ಯಾವುದೇ ರೀತಿ ನನ್ನ ಮೇಲೆ ಮನಸ್ಸಿಲ್ಲ ಅಂತ. ನಿನಗೆ ಅಷ್ಟು ಕೊಬ್ಬಿರ್ಬೇಕಾದ್ರೆ ಅಷ್ಟು ಸುಲಭವಾಗಿ ನಾನು ನಿನ್ನ ಬಿಟ್ಬಿಡ್ತೀನಾ? ನೋಡ್ತಾ ಇರೋ ನೀನನ್ನು ಹೇಗೆಲ್ಲ ಆಟ ಆಡಿಸ್ತೀನಿ ಅಂತ. ಹೇಗಾದರೂ ಮಾಡಿ ಸೂರ್ಯನ ಒಂದ್ಸರಿ ವಿನೋದ್ಗೆ ಪರಿಚಯ ಮಾಡಿಕೊಡ್ಬೇಕು. ಇದರಿಂದ ನನ್ನ ಕೆಲಸ ಇನ್ನೂ ಈಸಿ ಆಗುತ್ತೆ. ಇವನ ಜೊತೆ ನಾನು ಸಿಡ ಅಂತ ಅಂದ್ಕೊಂಡಿದ್ರೆ ಯಾವ ಕೆಲಸನೂ ಆಗಲ್ಲ ನನಗೆ. ಇವನ್ ನೋಡಿದ್ರೆ ಮಾತೆತ್ತಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಊರಿಗೆ ಹೋಗ್ಬಿಡು ಅಂತ ಹೇಳಿದ್ರು ಹೇಳ್ಬಿಡ್ತಾನೆ. ಆಮೇಲೆ ಅವ್ನ ಕಣ್ಣೆದುರುಗಡೆನೆ ನಾನು ಚೆನ್ನಾಗಿ ಬದುಕು ತೋರಿಸ್ಬೇಕು. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿದ್ದೀನಿ ಅನ್ನೋದನ್ನು ಇವನಿಗೆ ಪ್ರೂವ್ ಮಾಡಿ ತೋರಿಸ್ಬೇಕು ನಾನು. ಆಗಲೇ ಇವನು ನಾನು ನಂಬೋಕ್ಕೆ ಸಾಧ್ಯ. ಚೆನ್ನಾಗಿ ನಂಬಿಸಿ ಇವನಿಗೆ ಕತ್ತು ಕುಯ್ಬೇಕು. ಇಲ್ಲ ಅಂದರೆ ಇವ್ನು ನನ್ನನ್ನು ಅಷ್ಟು ಸುಲಭವಾಗಿ ನಂಬಲ್ಲ. ಇದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು ನಾನು. ತಗೋಚಿನು, ಸಾರಿ ಲೇಟ್ ಆಯಿತು. ಅಯ್ಯೋ ರೀ, ನೀವು ಯಾಕ್ರಿ ಸಾರಿ ಕೇಳ್ತಾ ಇದ್ದೀರಾ? ಸಾರಿ ನಾನು ಕೇಳಬೇಕು. ಪಾಪ ನಿಮಗೆ ತೊಂದರೆ ಕೊಟ್ಟೆ ಅಂತ ಅನ್ಸುತ್ತೆ. ಕುತ್ಕೊಳ್ರಿ. ತೊಂದರೆ ಅಂತ ಯಾಕೆ ಅನ್ಕೊಂತೀಯ ಚಿನ್ನು? ನಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ರೆಡಿ ಇದ್ದೀನಿ. ನಿಜವಾಗ್ಲೂ? ಇದ್ರಲ್ಲಿ ಅನುಮಾನ ಯಾಕೆ ನಿನಗೆ? ಇದ್ರಲ್ಲಿ ಅನುಮಾನ ಅಂತ ಏನಿಲ್ಲ ವಿನೋದ್, ಸುಮ್ಮನೆ ಕೇಳಿದೆ. ತಗೋ ನೀರು ಕುಡಿ. ಅದು ವಿನೋದ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಏನು ಹೇಳು ಚಿನ್ನು? ಎಲ್ಲಾದರೂ ಹೋಗಬೇಕಾ? ಟ್ರಿಪ್ ಹೋಗಬೇಕಾ? ಶಾಪಿಂಗ್ ಮಾಡಬೇಕಾ? ಏನಾದರೂ ಬೇಕಾ? ಏನು ನನ್ನ ಹತ್ರ ಮುಜುಗರ ಪಟ್ಕೋಬೇಡ. ಮದುವೆ ಆಗಿ 2 ವರ್ಷದವರೆಗೂ ಅಮ್ಮನ ಮನೇಲೇ ಇದೆಯಾ. ಹೀಗಾದರೂ ನನ್ನನ್ನು ನಂಬಿ ನನ್ನ ಜೊತೆ ಖುಷಿಯಾಗಿರಬೇಕು ಅಂತ ಬಂದಿದ್ಯಾ. ಈಗ ನಿನ್ನ ಆಸೆ ಏನೇನಿದೆ ಹೇಳಿ ಎಲ್ಲನೂ ಈಡೇರಿಸ್ತೀನಿ. ಅಯ್ಯೋ ವಿನೋದ್, ಆ ಥರ ಎಲ್ಲ ಆಸೆ ನನಗಿಲ್ಲ, ಅರ್ಥ ಆಯ್ತಾ? ನನ್ನ ಆಸೆ ಕನಸು ಖುಷಿಗಳೇ ಬೇರೆ. ಹೌದಾ? ಏನಿರ್ಬೋದು? ಏನಿಲ್ಲ ವಿನೋದ್, ನನಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ. ಓಕೆ. ಸೊ ನೀವು ಒಪ್ಕೊಳ್ಳೋದಾದರೆ ನನ್ನ ಫ್ರೆಂಡ್ಸ್ನ ನಿಮಗೆ ಪರಿಚಯ ಮಾಡಿಸ್ಬೋದಾ? ಒಳ್ಳೆ ಚೆನ್ನಾಗಿ ಹೇಳಿದೆ ನಂದು. ಅಲ್ಲ, ಫ್ರೆಂಡ್ಸ್ನ ಪರಿಚಯ ಮಾಡೋದಕ್ಕೆ ಕೇಳಬೇಕಾ? ಪರಿಚಯ ಮಾಡಿಕೊಡು, ಅದರಲ್ಲೇನಿದೆ? ಓಹೋ ಹಾಗಲ್ಲ, ಕೆಲವ್ರು ಗಂಡಸರು ಇರ್ತಾರಲ್ವಾ, ಸೊ ಫ್ರೆಂಡ್ಶಿಪ್ ಎಲ್ಲ ಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನನ್ನ ಫ್ರೆಂಡ್ಸ್ ಅವ್ರ ಹಸ್ಬೆಂಡ್ ಎಲ್ಲ ಹಾಗೇನೇ ಇರೋದು. ಅದಕ್ಕೆ ನಿಮ್ಮನ್ನು ಫಸ್ಟೇ ನಾನು ಪರ್ಮಿಷನ್ ಕೇಳ್ತಾ ಇದ್ದೀನಿ. ಓಕೆ, ನೀವು ಪರಿಚಯ ಮಾಡಿಸ್ಕೊಡು ಅಂತಂದರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ಬೇಡ. ಅಯ್ಯೋ ಪುಟ್ಟ, ನಾನು ಆ ಥರ ಎಲ್ಲ ಯಾವತ್ತೂ ಯೋಚನೆ ಮಾಡಲ್ಲ, ಸರಿನಾ? ನಿನ್ನ ಫ್ರೆಂಡ್ಸ್ನೆಲ್ಲರೂ ನನಗೆ ಪರಿಚಯ ಮಾಡಿಸ್ಕೊಡು. ಇನ್ನೂ ಖುಷಿನೇ ಅಲ್ವಾ? ನಿನಗೂ ಒಂಟಿತನ ಕಳೆಯುತ್ತೆ. ಹೌದಲ್ವಾ? ನೋಡಿ, ಈಗ ನಾನು ಚೆನ್ನಾಗಿ ಅರ್ಥ ಮಾಡ್ಕೊತಿದ್ದೀರಾ ನೀವು. ಅದೇನೋ ಗೊತ್ತಿಲ್ಲ ಚಿನ್ನು, ಇವಾಗ ನೀನು ಸ್ವಲ್ಪ ಡಿಫ್ರೆಂಟಾಗೇ ಇದೆಯಾ. ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಾ ಇಲ್ಲ. ನಿನ್ನೆಯಿಂದ ಯಾಕೋ ಒಂದು ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು ಅಂದ್ರೇ ನನಗೆ ಏನೋ ಒಂಥರ ಅನಿಸೋದು. ಅಂದರೆ ಮುಜುಗರ ಥರ, ಏನಾದರೂ ನಾನೇನಾದರೂ ತಪ್ಪು ಮಾಡ್ತಾಯಿದ್ದೀನೋ ಅಂತ ನನಗೆ ಅನಿಸೋದು. ಬಟ್ ಈಗ ನೀನು ತುಂಬ ಖುಷಿಯಾಗಿದೆ, ನೀನು ನೋಡ್ತಿದ್ರೆ ನನಗೂ ಖುಷಿ ಆಗ್ತಿದೆ. ಸಾರಿ ವಿನೋದ್, ನಾನು ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ಹಾಗೆಲ್ಲ ಯಾಕೆ ತಿಳ್ಕೊತೀಯಾ? ಒಟ್ಟಿನಲ್ಲಿ ನನಗೆ ನೀನು ಖುಷಿಯಾಗಿರಬೇಕು ಅಷ್ಟೇ. ತುಂಬ ಥ್ಯಾಂಕ್ಸ್ ವಿನೋದ್. ಆದಷ್ಟು ನಾಳೆನೇ ನಿಮಗೆ ಪರಿಚಯ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸರಿ, ಈಗಲಾದರೂ ನನ್ನ ಜೊತೆ ಖುಷಿಯಾಗಿ ಟಿಫನ್ ತಿನ್ಬೋದಲ್ವಾ? ಅಯ್ಯೋ ಯಾಕ್ರಿ ಈಗ ಮಾತಾಡ್ತೀರಾ? ಇಷ್ಟೆಲ್ಲ ನೀವು ನನಗೆ ಚೆನ್ನಾಗಿ ನೋಡ್ಕೊತಿರ್ಬೇಕಾದ್ರೆ ನಾನು ಇಷ್ಟು ನಿಮಗೆ ಮಾಡೋಕ್ಕಾಗಲ್ವಾ? ಖಂಡಿತ ನಾನು ನಿಮ್ಮ ಜೊತೆ ತಿಂಡಿ ತಿಂತೀನಿ. ಆದರೆ 1 ನಿಮಿಷ, ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಬರ್ತೀನಿ ವಿನೋದ್. ಸರಿ ಪುಟ್ಟ, ನಾನು ಟಿಫನ್ದೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ, ಬೇಗ ಬಂದುಬಿಡು, ಸರಿನಾ? ಸರಿ. ಹಾಗೆ ನಂದು ನಾನು ಫ್ರೀ ಇರೋ ಟೈಮಲ್ಲಿ ಹೇಳ್ತೀನಿ ನಿನಗೆ, ಓಕೆನಾ? ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಿನ್ಗೆ ಏನು ಬೇಕು ಎಲ್ಲನೂ ಪರ್ಚೇಸ್ ಮಾಡು. ನಿನ್ಗೆ ಏನು ಬೇಕು ಎಲ್ಲನೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಹೋಗೋಣ ವಿನೋದ್, ನಾನೇ ಹೇಳ್ತೀನಿ. ಸೊ ನಿನ್ನ ಟೈಮ್ ಹೊರಡೋಕ್ಕಾಗಲ್ಲ, ನಾನು ಆಫೀಸ್ ಟೈಮ್ ನೋಡ್ಕೊಂಡು ಹೇಳ್ತೀನಿ, ಓಕೆನಾ? ಓಕೆ. ಸರಿ, ಬೇಗ ಬಂದುಬಿಡು. ಅಂತೂ ಇಂತೂ ನನ್ನ ಗಂಡನ ಒಪ್ಸಿದ್ದಾಯ್ತು. ಇನ್ನೇನಿದ್ರು ಸೂರ್ಯನ ನನ್ನ ಗಂಡನ ಪರಿಚಯ ಮಾಡ್ಕೊಡೋದು ಒಂದೇ ಬಾಕಿ ಇರೋದು. ವಿನೋದ್ಗೇನಾದರೂ ಸೂರ್ಯ ಪರಿಚಯ ಆದರು ಅಂದರೆ ನನ್ನ ಕೆಲಸಗಳು ಇನ್ನೂ ಈಸಿ ಆಗುತ್ತೆ. ಅದೇ ಥರನೇ ನಾನು ಕೂಡ ಇವನ ಹೆಂಡತಿಗೆ ಪರಿಚಯ ಆಗಬೇಕು. ಮೊದಲು ಇವನ ಮದುವೆಗೆ ಮುಂಚೆನೇ ಪರಿಚಯ ಮಾಡಿಕೊಡ್ಬೇಕು ನಾನು. ಅಲ್ಲ, ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದ್ದೀರಾ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಪರವಾಗಿಲ್ಲ ಕಲ್ಯಾಣಿ ಅವರೇ, ಬರ್ತಾ ಇರ್ತೀನಲ್ವಾ, ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡಿ. ಪರವಾಗಿಲ್ಲ, ಮಾತಾಡ್ರಿ. ಸರಿ ರೀ, ನಾನೇನು ಹೊರಡ್ತೀನಿ. ಅಲ್ಲ, ಅಷ್ಟೊಂದು ಸರಿ ಫೋನ್ ಬರ್ತಾನೆ ಇದೆ. ಹೌದು ರೀ, ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ. ಓ ಹೌದಾ? ಹೌದು ರೀ, ಇವತ್ತೆಲ್ಲ ಫುಲ್ ಡೇ ಪ್ರಿಂಟಿಂಗು ಅದು ಇದು ಅಂತ ಓಡಾಡೋದೇ ಆಗೋಯ್ತು. ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಕಾಲ್ ಮಾಡ್ತಾ ಇದ್ದಾರೆ. ಅದರಲ್ಲೂ ನೀವು ಇವತ್ತು ಅಪ್ಪನ ಬಿಟ್ಟು ಹೋಗಕ್ಕೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಬರ್ತೀನಿ ಅಂತ, ಬಟ್ ಮಾವ ಒಬ್ಬರೇ ಬಂದ್ರಲ್ವಾ, ಸುಮ್ಮನೆ ವೆಯ್ಟ್ ಎಲ್ಲ ಎತ್ಕೊಂಬರೋಕ್ಕಾಗಲ್ಲ ಅಂತೇಳಿ ಬಿಟ್ಟೋಗೋಣ ಅಂತ ಬಂದೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ ಬಿಡ್ರಿ? ಇಲ್ಲ ಅಂತಿದ್ರೆ ಅಷ್ಟೊಂದೆಲ್ಲ ತೊಗೊಂಡು ಪಾಪ ಅಪ್ಪ ಒಬ್ಬರೇ ಬರಬೇಕಾಗಿತ್ತು. ಹೌದು, ಮತ್ತೆ ಇನ್ನೇನಾದರೂ ಹೇಳೋದಿತ್ತಾ? ಇನ್ನೇನಿಲ್ಲ ರೀ, ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ. ಪರವಾಗಿಲ್ಲ, ಹೊರಡಿ.
ಅದ್ಯಾಕ್ರಿ ಹಾಗೆ ಹೇಳ್ತೀರಾ? ಏನಾದರೂ ಇದ್ರೆ ಹೇಳಿ. ಏನಿಲ್ಲ ರೀ, ಮದುವೆ ಬೇರೆ ಹತ್ರ ಬರ್ತಿದೆಯಲ್ವಾ, ತುಂಬ ಭಯ ಆಗ್ತಿದೆ ನನಗೆ. ಭಯನಾ? ಯಾಕ್ರಿ? ಗೊತ್ತಿಲ್ಲ ರೀ, ಮದುವೆ ಹತ್ರ ಬರ್ತಾ ತುಂಬಾ ಭಯ ಆಗ್ತಿದೆ. ಏನು ಹೆದರ್ಕೋಬೇಡಿ. ಆಮೇಲೆ ಇನ್ನೊಂದು 3 ಡೇಸಲ್ಲಿ ಬರ್ತೀನಿ, ಕಾಲ್ ಮಾಡ್ಕೊಂಡು ಬರ್ತೀನಿ. ನಿಮಗೆ ಮದುವೆಗೆಲ್ಲ ಸ್ಯಾರಿ ಬೇಕಲ್ವಾ? ಸ್ಯಾರಿ ಶಾಪಿಂಗ್ ಮಾಡಿರೋಂತೆ, ಓಕೆನಾ? ಸರಿ ರೀ. ಅದು ಸರಿ, ಅವತ್ತೇನೋ ಹೇಳಬೇಕು ಅಂತ ಹೇಳಿದ್ರಿ ನೀವು, ಏನೋ ಹೇಳಲೇ ಇಲ್ಲ. ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರಿ, ಅವತ್ತು ಏನೂ ಹೇಳಲಿಲ್ಲ. ಹೌದಾ, ನಾನು ಯಾವಾಗ ಹೇಳಿದೆ? ರೀ, ನಿಶ್ಚಿತಾರ್ಥ ದಿನ ನಾನು ಮನೆಗೆ ಓಡಬೇಕಾದ್ರೆ ನೀವೇನು ಹೇಳಿದ್ರಿ? ನಾಳೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರಿ ತಾನೇ? ಓಹ್ ಅದಾ? ಹೌದು ರೀ, ಅದನ್ನೇ ಕೇಳ್ತಾ ಇರೋದು. ಏನದು? ಅಯ್ಯೋ ಸಾರಿ ರೀ, ನನಗೆ ಮರ್ತೋಯ್ತು. ಯಾಕ್ರಿ ಸುಳ್ಳು ಹೇಳ್ತೀರಾ? ಅಯ್ಯೋ ದೇವ್ರೆ, ಏನಪ್ಪ ಹೇಳೋದು? ರೀ ಕಲ್ಯಾಣಿ ಅವರೇ, ನಿಮಗೆ ಕೇಳ್ತಾ ಇರೋದು. ನಿಜವಾಗ್ಲೂ ರೀ, ನನಗೆ ಮರ್ತೋಗಿದೆ. ಸುಮ್ಮನೆ ಆಟ ಆಡಿಸ್ಬೇಡಿ, ಅದೇನು ಅಂತ ಹೇಳಿ. ಹೇಗೆ ಹೇಳೋದು? ನೀವು ನಿಜವಾಗ್ಲೂ ನನಗೆ ಫ್ರೆಂಡ್ ಆಗಿದ್ರೆ ಹೇಳ್ತೀರಾ. ನಾನು ಹೇಳಿದ್ದೀನಲ್ವಾ, ನನ್ನ ಜೊತೆ ಫ್ರೆಂಡ್ ಆಗಿರಿ, ನನ್ನ ಹತ್ರ ಏನೂ ಮುಚ್ಚಿಡ್ಬೇಡಿ, ಎಲ್ಲ ಮಾತಾಡಿ ಅಂತ ಹೇಳಿದ್ದೀನಿ ತಾನೆ. ಮತ್ತೆ ಕೇಳೋಕೆ ಎದುರ್ಕೋತಾ ಇದ್ದೀರಾ? ಪರವಾಗಿಲ್ಲ ಸೂರ್ಯ ಅವರೇ, ಖಂಡಿತ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ನೆಕ್ಸ್ಟ್ ಟೈಮು ಅಂತ ಹೀಗೆ ಮುಂದೆ ಹಾಕೊಂಡು ಹೋಗ್ತಾ ಇರಿ ನೀವು. ಗೊತ್ತಿಲ್ಲ, ಯಾಕೋ ಇವಾಗಲೂ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೇಳ್ತೀನಿ ರೀ. ಸರಿ, ನಿಮ್ಮಿಷ್ಟ. ನಾನು ಯಾಕೆ ಫೋರ್ಸ್ ಮಾಡಲಿ? ನಿಮ್ಗೆ ಯಾವಾಗ ಹೇಳಬೇಕು ಅಂತ ಅನ್ಸುತ್ತೋ ಆವಾಗಲೇ ಹೇಳಿ. ಬಟ್ ಏನು ಗೊತ್ತಾ, ನನಗೆ ಏನಿರ್ಬೋದು ಅಂತ ತಿಳ್ಕೊಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ನೀವು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡೋಂಥ ವಿಷಯ ಏನೂ ಇಲ್ಲ ರೀ. ಹೆಣ್ಮಕ್ಳಿಗೆ ಇಷ್ಟಪಟ್ಟಿರೋ ಹುಡುಗನ ಹತ್ರ ಇನ್ನೇನು ಹೇಳೋದಿರುತ್ತೆ ಹೇಳಿ? ಏನೋ ಅಪ್ಪ, ಇದೆಲ್ಲ ನನಗೆ ಗೊತ್ತಾಗಲ್ಲ. ಸೊ ನೋಡೋಣ, ಯಾವಾಗ ಹೇಳ್ತೀರೋ ನಾನು ವೆಯ್ಟ್ ಮಾಡ್ತೀನಿ. ಸರಿ ಸರಿ, ನಾನು ಬರಲಾ? ಹ್ಞೂ ರೀ, ಹುಷಾರು. ಹಲೋ. ಹಾಯ್ ಸೂರ್ಯ. ನಿನ್ಗೇನಾದರೂ ತಲೆ ಕೆಟ್ಟಿದ್ಯಾ? ನೋಡು, ಫೋನ್ ಪಿಕ್ ಮಾಡಿದ ತಕ್ಷಣನೇ ನೀನು ಬೈಯೋದು ನನಗಿಷ್ಟ ಆಗಲ್ಲ. ನೋಡು, ನಾನು ಏನು ಹೇಳಿದ್ದೀನಿ ನಿನಗೆ? ಏನು ಹೇಳಿದ್ಯಾ? ಒಂದ್ಸರಿ ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಪದೇ ಪದೇ ಏನಕ್ಕೆ ಅಷ್ಟೊಂದು ಕಾಲ್ ಮಾಡ್ತೀಯ ನೀನು? ಒಂದ್ಸರಿ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ವಲ್ಲ, ಅದಕ್ಕೆ. ನೋಡು, ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ, ಏನಾದರೂ ಮಾತಾಡೋ ಅವಶ್ಯಕತೆ ಇದ್ದರೆ ಮಾತ್ರ ಕಾಲ್ ಮಾಡು ನನಗೆ. ಸುಮ್ಮನೆ ಅನ್ನೆಸೆಸರಿ ಏನಕ್ಕೆ ಕಾಲ್ ಮಾಡ್ತೀಯ ನನಗೆ? ನೋಡು ಸೂರ್ಯ, ನೀನು ಯಾವಾಗ ಫ್ರೀ ಇರ್ತೀಯಾ, ಯಾವಾಗ ಬ್ಯುಸಿ ಇರ್ತೀಯಾ, ಎಲ್ಲನೂ ನೋಡಿಕೊಂಡು ನಾನು ನಿನಗೆ ಫೋನ್ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ನನ್ನ ಮನಸ್ಸಿಗೆ ಯಾವಾಗ ಮಾತಾಡಬೇಕು ಅಂತ ಅನಿಸುತ್ತೆ ಅವಾಗ ಕಾಲ್ ಮಾಡ್ತೀನಿ. ಹಾಗಂತ ಗೊತ್ತು ಇದೆ ಎಲ್ಲಂದ್ರಲ್ಲೇ ನಾನು ಫೋನ್ ಪಿಕ್ ಮಾಡೋಕ್ಕಾಗಲ್ಲ. ತುಂಬ ಸ್ಟ್ರಿಕ್ಟ್ ಮಾಡಬೇಡ ಸೂರ್ಯ. ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಲೇ ಕಾಲ್ ಮಾಡಿದ್ದು. ಏನು? ಏನು ಗೊತ್ತಾ, ಅದು ನಿನಗೊಂದು ಖುಷಿ ವಿಚಾರ ಹೇಳಬೇಕು. ಸರಿ, ಏನು ಹೇಳು? ನಗ್ನಗ್ತಾ ಮಾತಾಡು ಸೂರ್ಯ, ಯಾಕೆ ಇಷ್ಟು ಕೋಪ ನನ್ನ ಮೇಲೆ ನಿನಗೆ? ಸರಿ, ವಿಷಯ ಏನು ಅಂತ ಹೇಳು ಅಂದೆ. ಏನಿಲ್ಲ ಸೂರ್ಯ, ಇವತ್ತು ವಿನೋದ್ ಜೊತೆ ನಾನು ಮಾತಾಡಿದ್ದೀನಿ. ನಿನ್ನ ಗಂಡನ ಜೊತೆ ನೀನು ಮಾತಾಡಿದ್ರೆ ನನಗೇನು? ಮಾತಾಡಿದೆ ಅಂತ ನಾನು ಹೇಳ್ತಿಲ್ಲ, ವಿಷಯ ಮಾತಾಡಿದ್ದೀನಿ ಅಂತ ಹೇಳ್ತಾ ಇರೋದು. ನೋಡು ನಂದಿನಿ, ಇದೆಲ್ಲ ನನಗೆ ಬೇಡವಾಗ್ದಿರೋ ವಿಷಯ, ಯಾಕೆ ನನ್ನ ತಲೆ ತಿಂತೀಯಾ? ನೋಡು ಸೂರ್ಯ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ನಮ್ಮ ಯಜಮಾನ್ರ ಹತ್ರ ಮಾತಾಡಿದ್ದೀನಿ. ಏನು? ನನ್ನ ಬಗ್ಗೆ ಮಾತಾಡಿದ್ಯಾ? ನಿನ್ನ ಬಗ್ಗೆ ಅಲ್ಲ ಸೂರ್ಯ, ನಮ್ಮಿಬ್ಬರ ಬಗ್ಗೆ. ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಏನು ಮಾತಾಡಿದ್ಯಾ? ಚಪ್ಪ, ಯಾವಾಗ ನೋಡಿದ್ರು ಮೂಗಿನ ಮೇಲೆ ಕೋಪ ಇರುತ್ತೆ ನಿನಗೆ. ನಮ್ಮ ಗಂಡ ಒಂದು ದಿವಸನೂ ಈ ಥರ ಕೋಪ ಮಾಡ್ಕೊಂಡು ಮಾತಾಡಿಲ್ಲ, ಗೊತ್ತಾ ನಿನಗೆ? ಆದರೂ ನೀನು ಈ ಥರ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ನನಗಿಷ್ಟ. ನೋಡು, ಈ ಥರ ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಬಿಟ್ಟು ನೇರವಾಗಿ ವಿಷಯಕ್ಕೆ ಬಾ. ಏನಿಲ್ಲ ಸೂರ್ಯ, ತುಂಬ ಸಿಂಪಲ್. ನಮ್ಮ ಯಜಮಾನ್ರಿಗೆ ನೀನನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವರು ನಿಜವಾಗ್ಲೂ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು ಗೊತ್ತಾ? ಅದರಲ್ಲಿ ಏನಿದೆ, ಪರಿಚಯ ಮಾಡಿಕೊಡು ಅಂತ ಕೇಳಿದ್ರು. ನೋಡು, ನಿನ್ನ ಹತ್ರ ತಗ್ಲಾಕೊಂಡೆ ನನಗೆ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ನಿನ್ನ ಗಂಡ ಬೇರೆನಾ ನನಗೆ? ಹಾಗಲ್ಲ ಸೂರ್ಯ, ವಿನೋದ್ ತುಂಬ ಒಳ್ಳೆ ಹುಡುಗ. ನೀನು ಒಂದ್ಸರಿ ಅವ್ರನ್ನ ಪರಿಚಯ ಮಾಡ್ಕೊಂಡ್ಬಿಟ್ರೆ ಅವ್ರು ನಿನ್ನ ಜೊತೆ ಎಷ್ಟು ಕ್ಲೋಸ್ ಆಗ್ತಾರೆ ಗೊತ್ತಾ? ಅದ್ರ ಅವಶ್ಯಕತೆ ನನಗಿಲ್ಲ. ಹೇಳೋದು ಅರ್ಥ ಮಾಡ್ಕೋ ಸೂರ್ಯ, ನಮ್ಮಿಬ್ರು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಇಷ್ಟಕ್ಕೂ ನೀನು ಫ್ರೆಂಡ್ ಮಾಡ್ಕೊಂಡ್ರು ಬಿಟ್ಟರು ಅವ್ರಿಗೇನು ಅಗತ್ಯ ಇಲ್ಲ, ನನಗೂ ಏನು ಅಗತ್ಯ ಇಲ್ಲ. ಬಟ್ ಏನಾದರೆ ಒಂದ್ಸರಿ ಪರಿಚಯ ಇರಬೇಕಲ್ವ ನೀನು ಅವ್ರಿಗೆ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ ನಾನು. ನೀನು ನನಗೆ ಫ್ರೆಂಡ್ ಆದಮೇಲೆ ನನ್ನ ಗಂಡು ಪರಿಚಯ ಆಗಬಾರ್ದು ಅಂತ ಏನು ತಪ್ಪಿಲ್ವಲ್ಲ? ನೋಡು, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡು. ಇಷ್ಟನ ಫೋನ್ ಇಡ್ಲಾ? ನೋಡು ಸೂರ್ಯ, ನಿನ್ನ ಜೊತೆ ಮಾತಾಡಬೇಕು ಅಂತ ನಾನು ಫೋನ್ ಮಾಡಿರೋದು, ನೀನು ಫೋನ್ ಕಟ್ ಮಾಡಲಿ ಅಂತ ಅಲ್ಲ. ನನಗೆ ತುಂಬ ಅರ್ಜೆಂಟ್ ಕೆಲಸ ಇದೆ, ಏನು ಹೇಳು? ಸರಿ ಹೇಳು ಸೂರ್ಯ, ನಾಳೆ ಸಿಗ್ತೀಯಾ? ಆಗಲ್ಲ, ಮದುವೆ ಕೆಲಸಗಳು ತುಂಬಾ ಇದೆ ನನಗೆ. ನಾನು ಯಾವಾಗಲೂ ಸಿಗೋಕ್ಕಾಗಲ್ಲ, ಫುಲ್ಲು ಬ್ಯುಸಿ ಇದ್ದೀನಿ ನಾನು. ಅಯ್ಯೋ ಸೂರ್ಯ, ಮದುವೆ ಆದಮೇಲೆ ಇನ್ನೂ ಬ್ಯುಸಿಯಾಗಿ ಹೋಗ್ತೀಯ ನೀನು, ಆಮೇಲೆ ನನ್ನ ಕೈಗೆ ಸಿಗಲ್ಲ ನೀನು. ಪ್ಲೀಸ್ ಒಂದೇ ಒಂದ್ಸರಿ ವಿನೋದ್ನ ಪರಿಚಯ ಮಾಡ್ಕೊಡೋದ್ರಲ್ಲಿ ಏನಿದೆ ತಪ್ಪು ಅಲ್ವಾ? ಬೇಕಿದ್ರೆ ಹೇಳು, ವಿನೋದ್ನ ಕರ್ಕೊಂಡು ನಾನೇ ನಿಮ್ಮ ಮನೆಗೆ ಬರಲಾ? ನೋಡು, ಇಂಥ ಕೆಲಸಕ್ಕೆಲ್ಲ ನೀನು ಕೈ ಹಾಕಿದ್ಯಾ ಅಂದರೆ ನಿಜವಾಗ್ಲೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಆಮೇಲೆ. ಅದಕ್ಕೆ ಹೇಳ್ತಿರೋದು, ನಾನು ಮೊದಲೇ ಹೇಳಿದ್ದೀನಲ್ವ ನಿನಗೆ. ನೀನು ನನ್ನ ಮಾತು ಕೇಳಲಿಲ್ಲ ಅಂದರೆ ನಾನು ನಿನ್ನ ದಾರಿಗೆ ಅಡ್ಡ ಬಂದೇ ಬರ್ತೀನಿ. ಸುಮ್ಮನೆ ನಾನು ಹೇಳ್ದಷ್ಟು ಕೇಳು, ಬಾಯಿ ಮುಚ್ಕೊಂಡು ವಿನೋದ್ನ ಮೀಟ್ ಮಾಡು. ಇಲ್ಲ ಅಂದರೆ ಹೇಳು, ನಾನು ವಿನೋದ್ನ ಕರ್ಕೊಂಡಾದರೂ ಸರಿ, ಇಲ್ಲ ನಾನೇ ಆದರೂ ಸರಿ ನಿಮ್ಮ ಮನೆಗೆ ಬಂದು ಎಲ್ಲರೂ ಪರಿಚಯ ಮಾಡ್ಕೊತೀನಿ. ಅಷ್ಟೇ ಅಲ್ಲ, ಪರಿಚಯ ಮಾಡ್ಕೊಂಡ್ಮೇಲೆ ನಿಮ್ಮ ಮನೇಲೇ ಇರ್ತೀನಿ. ಇದೆಲ್ಲ ಆಗಬೇಕು ಅಂತಂದರೆ ನಿನ್ನ ಹಠನೇ ನೀನು ಸಾಧಿಸು.
ಆಮೇಲೆ ನಿನ್ನ ಹೆಂಡತಿನೂ ಬರ್ತಾಳೆ. ಆಮೇಲೆ ಗೊತ್ತಲ್ಲ ನಿನಗೆ. ಇಷ್ಟೆಲ್ಲ ಮಾಡ್ತೀಯಲ್ಲ ನೀನು, ನಿನಗೆ ಇದರಿಂದ ಏನು ಸಿಗುತ್ತೆ? ಗೊತ್ತಿಲ್ಲ ಸೂರ್ಯ, ನಾನು ನಿನ್ನ ಜೊತೆ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಬಟ್ ನನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಅಂತ ಗಂಡನ ಮನೆಗೆ ಹೋದ್ಮೇಲೂ ನಾನು ನೆಮ್ಮದಿ ಹಾಳು ಮಾಡ್ತಾ ಇದೆಯಲ್ವಾ? ಹಾಳು ಮಾಡ್ತಾ ಇಲ್ಲ ಸೂರ್ಯ, ನೀನಾಗೆ ಹಾಳು ಮಾಡ್ಕೋತಾ ಇದೆಯಾ ಅಷ್ಟೇ. ನನ್ನ ಮಾತು ಕೇಳಿದ್ರೆ ಇಷ್ಟೆಲ್ಲ ರಾದಂತಾನೇ ಆಗಲ್ಲ ನಿನಗೆ. ನೀನಾಗೆ ಸುಮ್ಮನೆ ಎಲ್ಲ ಕ್ರಿಯೇಟ್ ಮಾಡ್ಕೊತೀಯ. ನಾನು ಏನು ಹೇಳಿದೆ ನಿನಗೆ? ಸುಮ್ಮನೆ ಬಂದು ವಿನೋದ್ನ ಮೀಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನೋಡು ಎಷ್ಟೆಲ್ಲ ಮಾತಾಡ್ತೀಯಾ. ಅಲ್ಲ, ನಿನ್ಗೇನಾದರೂ ತಲೆ ಕೆಟ್ಟಿದ್ಯಾ? ಅದ್ರ ಅಗತ್ಯ ನನಗೇನಿದೆ? ಇಷ್ಟಕ್ಕೂ ನಾನು ಯಾಕೆ ನಿನ್ನ ಗಂಡನ ಪರಿಚಯ ಮಾಡ್ಕೋಬೇಕು? ನೋಡು, ಏನೋ ಫ್ರೆಂಡಾಗಿ ನೀನು ಮಾತಾಡ್ತಾ ಇದೆಯಾ, ಓಕೆ ಮಾತಾಡ್ತಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ನನಗಿಲ್ಲ. ನಿನಗಿಲ್ಲ ಅಂದರೆ ನನಗಿಲ್ಲ ಅಂತನಾ? ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಕು ಸೂರ್ಯ. ಅದಕ್ಕೆ ಅಂತ ನಿಮ್ಮ ವಂಶದವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ನನ್ನ ಮನೆ ಬಾಗಿಲು ತಂದು ಬಿಟ್ಕೊತೀನಿ ಅಂತ ನೀನು ಅಂದ್ಕೋಬೇಡ. ನೋಡು, ಏನೇ ಇದ್ರೂ ನನ್ನ ಹತ್ರ ಅಷ್ಟೇ ನೀನು ಮಾತಾಡಬೇಕು. ಮನೆ ವಿಷಯದಲ್ಲಿ ಮನೆ ಹತ್ರ ಬರ್ತೀನಿ ಅನ್ನೋದಾಗಲಿ ಇದೆಲ್ಲ ನನ್ನ ಹತ್ರ ಹೇಳಕ್ಕೆ ಬರಬೇಡ ನೀನು. ನಾನು ಹೇಳೋದು ನಿನಗೆ ಹಾಗಂತ. ನೀನು ನನ್ನ ಮಾತು ಕೇಳದೆ ಹೋದರೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಬಟ್ ನೀನು ಕೇಳ್ತೀಯ ಅಲ್ವಾ ಸೂರ್ಯ? ನೀನು ನನ್ನ ಫ್ರೆಂಡ್ ಅಲ್ವಾ? ಕೇಳಲೇಬೇಕು. ಕೇಳ್ತೀಯ ಅಲ್ವಾ? ನೋಡು, ಮದುವೆ ಆಗೋವರೆಗೂ ದಯವಿಟ್ಟು ಏನು ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ಸರಿ ಆಯಿತು, ಒಪ್ಕೊತೀನಿ. ಮದುವೆ ಆಗೋವರೆಗೂ ನಾನೇನು ಮಾತಾಡಲ್ಲ. ಬಟ್ ಅದಕ್ಕೂ ಮುಂಚೆ ಒಂದ್ಸರಿ ವಿನೋದ್ನ ಪರಿಚಯ ಮಾಡ್ಕೊಂಬಿಡು ಅಷ್ಟೇ. ನಾನು ಏನು ಕೇಳಲ್ಲ ನಿನಗೆ. ಆದರೆ ಟ್ರೈ ಮಾಡ್ತೀನಿ, ಬಟ್ ನಾನು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ನೀನೇನು ಕನ್ಫರ್ಮಾಗಿ ಹೇಳೋದು ಬಿಡೋದು, ನಾನೇ ಕನ್ಫರ್ಮಾಗಿ ಹೇಳ್ತಾ ಇದ್ದೀನಲ್ಲ. ನೀನು ಪರಿಚಯ ಮಾಡ್ಕೊಳ್ಳೇಬೇಕು. ನನಗೆ ಟೈಮ್ ಆಯಿತು, ಫೋನ್ ಇಡ್ತಾ ಇದ್ದೀನಿ. ಸರಿ, ನಾಳೆ ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಅಂತ ಲೊಕೇಶನ್ ಸೆಂಡ್ ಮಾಡ್ತೀನಿ. ಅಷ್ಟು ಟೈಮ್ ಕರೆಕ್ಟಾಗಿ ನೀನು ಬರಬೇಕು ಅಷ್ಟೇ. ಆಮೇಲೆ ಏನು ಹೆದರ್ಕೋಬೇಡ ಸೂರ್ಯ. ನನ್ನ ಗಂಡನ ಹತ್ರ ನಮ್ಮಿಬ್ಬರ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ, ಸರಿನಾ? ನನ್ನ ಕ್ಲಾಸ್ಮೇಟ್ ಅಂತಲೇ ಹೇಳಿದ್ದೀನಿ. ಸೊ ನೀನು ಹಾಗೆ ಹೇಳು, ಓಕೆ? ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ವಿನೋದ್ಗೆ ನನ್ನ ಫ್ರೆಂಡ್ನ ಪರಿಚಯ ಮಾಡಿಕೊಡ್ತೀನಿ ಅಂತ. ಈಗ ನಾನು ಪರಿಚಯ ಮಾಡಿಕೊಡ್ಲಿಲ್ಲ ಅಂದರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊತಾರೆ ಹೇಳು? ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಕೊಳಲ್ವಾ? ಸೊ ಪ್ಲೀಸ್ ಸೂರ್ಯ, ಪ್ಲೀಸ್ ನನಗೋಸ್ಕರ ಒಪ್ಕೊತೀಯಲ್ವಾ? ಬರ್ತೀಯಲ್ವಾ? ಬಂದೇ ಬರ್ತೀಯ ನೀನು. ಓಕೆ, ಬಾಯ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಇವತ್ತು ಒಬ್ರದ್ದು ವಿಶಸ್ ಇದೆ, ತಿಳಿಸೋಣ ಬನ್ನಿ. ಅಮೂಲ್ಯ ಅವರು ಕಮೆಂಟ್ ಮಾಡಿದ್ದಾರೆ, ಇವತ್ತು ನನ್ನ ಅಣ್ಣನ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳಿದ್ದಾರೆ 24ಗೆ. ಹೇಮಂತ್ ಬಾಬು ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ನೀವು ಹೇಗಾದರೂ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸೇ ನಾನು ಆಫ್ ಮಾಡ್ತೀನಿ ಇವತ್ತು, ಓಕೆನಾ? ನೀವು ಕಮೆಂಟೇ ಮಾಡೋದು ಬೇಡ ನನಗೆ, ಯಾಕಂದರೆ ನೀವು ಸ್ಟೋರಿ ಮಾಡೋದಕ್ಕೆ ಬಿಡಲ್ಲ. ನನ್ನ ತಲೆ ಕೆಡಿಸ್ಬಿಡ್ತೀರ ನೀವು. ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಿ, ಒಬ್ಬೊಬ್ರದ್ದು ಒಂದೊಂದು ಥರ ಹೇಳ್ತೀರಾ, ಒಬ್ಬೊಬ್ರು ಒಂದೊಂದು ಸ್ಟೋರಿ ಹೇಳ್ತೀರಾ. ಪ್ರತಿ ವಿಡಿಯೋದಲ್ಲೂ ಲವ್ ಸ್ಟೋರಿನೇ ಹಾಕೋಕ್ಕಾಗಲ್ಲ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್.